ಇವತ್ತು ಕೋಲಾರ ಜಿಲ್ಲೆ ಅಥವಾ ಇರ್ಬೋದು ಇಡೀ ಕರ್ನಾಟಕದಲ್ಲಿ ಪ್ರತಿ ವರ್ಷ ಕೂಡ 14-15 ತಾರೀಕು ಸಿದ್ದರಾಮೇಶ್ವರ ಜಯಂತಿ ಬೋವಿ ಸಮಾಜದ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ 14ನೇ ತಾರೀಕು ಸಿದ್ದರಾಮೇಶ್ವರ ಜಯಂತಿ ರಂಗಮಂದಿರದಲ್ಲಿ ಆಹ್ವಾನ ಮಾಡಿದರೆ ಜಿಲ್ಲಾ ಆಡಳಿತದಿಂದ. ಅದರಿಂದ ಅದಕ್ಕೆ ನಮ್ಮ ಲೋಕಸಭಾ ಸದಸ್ಯಕ್ಕೆ ಇವರು ಮಲ್ಲೇಶ್ ಬಾಬಣ್ಣ ಅವರು ಹೋಗಿದ್ದರು. ಅದ್ರ ಜೊತೆಗೆ ಬೋವಿ ಅಭಿವೃದ್ಧಿ ನಿಗಮದ DM ಅವರು ಎಲ್ಲ ಸೇರಿ ಇವತ್ತು ಕಾರ್ಯಕ್ರಮ ಕರೆದಿರ್ತಾರೆ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನಿನ್ನೆ ನಮ್ಮ ಜಿಲ್ಲಾ ಯುವ ವೇದಿಕೆ ಅಧ್ಯಕ್ಷ ಅಂತ LG ಮುನ್ರಾಜ್ ಅವರು, ವರದೇಹಳ್ಳಿ ವೆಂಕಟೇಶ್, ಶ್ರೀಕೃಷ್ಣನ್ ಅವರು ಮತ್ತು ಚನ್ನಹಳ್ಳಿ ಶ್ರೀನಿವಾಸ್ ಇವರೆಲ್ಲ ಕೂಡ ನಿನ್ನೆ ಕೂಡ ಆಹ್ವಾನ ಮಾಡಿದ್ದಾರೆ. ಅದ್ರ ಜೊತೆಗೆ ಎಲ್ಲರೂ ಕೂಡ ಏನು ನಮಗೂ ಕೂಡ ಮುಳಬಾಲ್ ತಾಲೂಕಲ್ಲಿ ಅಥವಾ 14-15 ತಾರೀಕು ಹಬ್ಬ ಇರ್ಬೋದು. ಈಗಾಗಲೇ ನಮ್ಮ ತಾಲೂಕು ದಂಡಾಧಿಕಾರಿಗಳು ಈಗಾಗಲೇ ಕರಿಬೇಕಾಗಿತ್ತು ಮೀಟಿಂಗು, ಏನೋ ಮರೆತು ಬಿಟ್ಟಿದ್ದಾರೆ, ಏನೋ ಗೊತ್ತಿಲ್ಲ, ಅವರು ಕರೀತಾರೆ. ಅದನ್ನು ಕೂಡ ನಾವು ಇಲ್ಲಿ ಸಾಂಕೇತಿಕವಾಗಿ ನಾವು ಇಲ್ಲಿ ಆಫೀಸಲ್ಲಿ ಕಚೇರಿಯಲ್ಲೇ ಕೂಡ ತಾಲೂಕು ಆಡಳಿತ ಕಚೇರಿಯಲ್ಲಿ ಅವ್ರ ನೇತೃತ್ವದಲ್ಲೇ ಇಲ್ಲಿ ಕೂಡ ಸಭೆಯನ್ನು ಮಾಡಿ, ಆಮೇಲೆ ಕೋಲಾರಲ್ಲಿ 14 ತಪ್ಪದೆ ಎಲ್ಲ ಸಮಾಜದ ಮುಳಬಾಲ್ ತಾಲೂಕಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜದವರು ಕೋಲಾರ ರಂಗಮಂದಿರಕ್ಕೆ ಬರಬೇಕು ಅಂತ ಭಾವಿಸ್ತಾ, ನಮ್ಮ ಮುಳಬಾಲಲ್ಲಿ ಕೂಡ ನಮ್ಮ ಹುಡುಗರು ಸುಮಾರು ವರ್ಷಗಳಿಂದನೂ ಹೋದ ವರ್ಷವೇ ಒಳ್ಳೆ ದೊಡ್ಡದಾಗಿ ಸಮಾವೇಶ ಮಾಡಬೇಕು ಅಂದ್ಕೊಂಡಿದ್ದರು. ಕಾರಣಗಳಿಂದ ಆಗಲಿಲ್ಲ. ಅವರು ಸ್ವಾಮೀಜಿಯವರು ನಮಗೆ ಟೈಮ್ ಸಿಕ್ಕಿಲ್ಲ, ಅದಕ್ಕೋಸ್ಕರ ಬದಲಾವಣೆ ಮಾಡೋಣ ಅಂದ್ಕೊಂಡು ಹಂಗೆ ಇದ್ಬಿಟ್ಟು ಇವಾಗ ಕೋಲಾರ ಜಿಲ್ಲೆಯಲ್ಲಿ ವಿಜೃಂಭಣೆಯಿಂದ ಫೆಬ್ರವರಿಯಲ್ಲಿ ನಾವು ಅಲ್ಲಿ ಕೋಲಾರ ಜಿಲ್ಲೆ ಒಂದು ಕಾರ್ಯಕ್ರಮ ಮಾಡಿ, ಆಮೇಲೆ ಒಂದು 15-20 ದಿವಸದಲ್ಲಿ ಮುಳಬಾಲಲ್ಲಿ ಕೂಡ ದೊಡ್ಡದು ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು, ಅದನ್ನು ಎಲ್ಲ ಸಮಾಜದವರು ದಯವಿಟ್ಟು 14ನೇ ತಾರೀಕು ರಂಗಮಂದಿರಕ್ಕೆ 10 ಗಂಟೆಗೆ ಬರಬೇಕು ಅಂತ ಎಲ್ಲರನ್ನ ಆಹ್ವಾನಿಸ್ತಾ ಇದ್ದೀನಿ. ನಮಸ್ಕಾರ.